ಹೋಳಿ ನಂತರ ಈ 5 ರಾಶಿಗೆ ಧನ ಸಂಪತ್ತು ವೃದ್ಧಿ, ಅದೃಷ್ಟ ಬದಲಾಗುತ್ತೆ. ಜ್ಯೋತಿಷ್ಯಗಳ ಪ್ರಕಾರ ಮಾರ್ಚ್ನಲ್ಲಿ ಶುಕ್ರ ಗ್ರಹ ಸೂರ್ಯನಿಗೆ ಬಹಳ ಹತ್ತಿರ ಬರುತ್ತದೆ. ನಂತರ ಹೋಳಿಯಾದ 4 ದಿನಗಳ ನಂತರ ಅಂದರೆ ಮಾರ್ಚ್ 18ರಂದು ಶುಕ್ರ ಅಸ್ತಮಿಸುತ್ತಾನೆ. 4 ದಿನಗಳ ನಂತರ ಮಾರ್ಚ್ 23ರಂದು ಉದಯಿಸುತ್ತಾನೆ. ಈ ಸಮಯದಲ್ಲಿ 5 ರಾಶಿಯವರ ಜೀವನದಲ್ಲಿ ಧನ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ. 2025ರಲ್ಲಿ ಗ್ರಹಗಳ ಅದ್ಭುತ ಆಟ ನಡೆಯಲಿದೆ. ಒಂದರ ನಂತರ ಒಂದರಂತೆ ಗ್ರಹಗಳು ತಮ್ಮ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಿವೆ. ಮಾರ್ಚ್ 29ರಂದು ಶನಿಯ ಸಂಚಾರವು ಅಲೌಕಿಕವಾಗಿರುತ್ತದೆ. ಜ್ಯೋತಿಷಿಗಳ ಪ್ರಕಾರ ಮಾರ್ಚ್ನಲ್ಲಿ ಶುಕ್ರ ಗ್ರಹ ಸೂರ್ಯನಿಗೆ ಬಹಳ ಹತ್ತಿರ ಬರುತ್ತದೆ. ನಂತರ ಹೋಳಿಯಾದ 4 ದಿನಗಳ ನಂತರ ಅಂದರೆ ಮಾರ್ಚ್ 18ರಂದು ಶುಕ್ರ ಅಸ್ತಮಿಸುತ್ತಾನೆ. 4 ದಿನಗಳ ನಂತರ ಮಾರ್ಚ್ 23ರಂದು ಉದಯಿಸುತ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯನ ಶಾಖದಿಂದ ಶುಕ್ರ ಗ್ರಹದ ಶಕ್ತಿ ದುರ್ಬಲವಾಗುತ್ತದೆ. ಆದರೂ ಯಾವ 5 ರಾಶಿಗಳ ಅದೃಷ್ಟ ಬದಲಾಗಲಿದೆ ನೋಡೋಣ ಬನ್ನಿ. ಮೇಷರಾಶಿ. ಶುಕ್ರನ ಈ ಚಲನೆ ಈ ರಾಶಿಯವರಿಗೂ ಶುಭವಾಗಲಿದೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಆರೋಗ್ಯವು ಸುಧಾರಿಸುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ವಿದೇಶ ಪ್ರವಾಸದ ಸಾಧ್ಯತೆ ಇದೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗುವ ಸಾಧ್ಯತೆ ಇದೆ. ವೃಷಭ ರಾಶಿ. ಈ ರಾಶಿಯವರಿಗೆ ಈ ಸಮಯ ತುಂಬಾ ಲಾಭದಾಯಕವಾಗಿರುತ್ತದೆ. ಆರೋಗ್ಯ ಸುಧಾರಿಸುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು. ವ್ಯಾಪಾರದಲ್ಲಿ ತೊಡಗಿರುವವರಿಗೂ ಈ ಸಮಯ ಶುಭಕರವಾಗಿರುತ್ತದೆ. ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಸಾಲದಿಂದ ಮುಕ್ತಿ ಪಡೆಯುತ್ತೀರಿ. ಮಿಥುನ ರಾಶಿ. ಶುಕ್ರನ ಅಸ್ತ ಮಿಥುನ ರಾಶಿಯವರಿಗೂ ಪ್ರಯೋಜನಕಾರಿಯಾಗಲಿದೆ. ಈ ಕುಟುಂಬದಲ್ಲಿ ಜಗಳಗಳು ನಿಲ್ಲುತ್ತದೆ. ನಿರುದ್ಯೋಗ ಸಮಸ್ಯೆ ದೂರವಾಗುತ್ತದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತದೆ. ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ಬಲಶಾಲಿಯಾಗುತ್ತೀರಿ. ಸಿಂಹರಾಶಿ. ಸಿಂಹರಾಶಿಯವರ ಮೇಲೆ ಶುಕ್ರನ ವಿಶೇಷ ಆಶೀರ್ವಾದ ಇರಲಿದೆ. ಕುಟುಂಬದಲ್ಲಿ ಸಂತೋಷವಿರುತ್ತದೆ. ಆರ್ಥಿಕವಾಗಿ ಬಲಶಾಲಿಯಾಗುತ್ತೀರಿ. ಭೌತಿಕ ಸೌಕರ್ಯಗಳನ್ನು ಪಡೆಯಬಹುದು. ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ. ನಿಮ್ಮ ಬಡ್ತಿ ಆಗಬಹುದು. ಕೆಟ್ಟ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತದೆ. ಕುಂಭರಾಶಿ. ಶುಕ್ರನ ಈ ಚಲನೆ ಕುಂಭರಾಶಿಯವರಿಗೂ ಪ್ರಯೋಜನಕಾರಿಯಾಗಲಿದೆ. ವ್ಯವಹಾರದಲ್ಲಿ ಯಶಸ್ಸಿನ ಬಲವಾದ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬದಲಾವಣೆಗಳಾಗಬಹುದು. ನಿಮಗೆ ಇಷ್ಟವಾದ ಕೆಲಸ ಸಿಗಬಹುದು. ವ್ಯವಹಾರದಲ್ಲಿ ಲಾಭವಾಗುತ್ತದೆ. ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.